ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ರೋಟಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ವಿಡಿಯೋ ಒಳಗೆ ನೋಡೋಣ. ಮೊದಲು ಒಂದು ಪಾತ್ರೆಗೆ ಮೈದಾ ಹಿಟ್ಟು ಚಾನ್ಸ್ಕೊಳ್ಳೋಣ. ಇದು 300 ಗ್ರಾಮ್ ಮೈದಾ ಇದೆ. ಅದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರ್ಧ ಟೀ ಸ್ಪೂನ್, ಚಿಕ್ಕ ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಸೋಡಾ, ಆಮೇಲೆ ಒಂದು ಚಿಕ್ಕ ಚಮಚದಲ್ಲಿ ಅರ್ಧ ಟೀ ಸ್ಪೂನ್ ಸಕ್ಕರೆ ಮತ್ತು ಸ್ವಲ್ಪ ಮೊಸರು, ಇಷ್ಟನ್ನು ಹಾಕಿ ಚೆನ್ನಾಗಿ ಮೊದಲು ಸ್ವಲ್ಪ ಕಲಿಸ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ಮಧ್ಯದಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಅಂದರೂ ಕೂಡ ಒಂದು 4-5 ಹನಿ ಅಷ್ಟೇ, ತುಂಬ ಎಣ್ಣೆ ಹಾಕಬಾರ್ದು. ಆಮೇಲೆ ಅದಕ್ಕೆ ಬೇಕಾಗೋ ಥರ ನೀರನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು, ಯಾಕಂದರೆ ಅದು ನಾವು 4 ಗಂಟೆ ಅದನ್ನು ನೆನೆಯಲಿಕ್ಕೆ ಇಡಬೇಕಾಗತ್ತೆ. ಸೊ ಮುಂಚೆನೇ ಸ್ವಲ್ಪ ಗಟ್ಟಿ ಹಿಟ್ಟು ನಾದ್ಕೋಬೇಕಾಗತ್ತೆ. ಆಮೇಲೆ ಇದು 4 ಗಂಟೆ ಆದಮೇಲೆ ಹಿಟ್ಟು ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡಾದಮೇಲೆ ಈ ಥರ ಚಿಕ್ಕ ಉಂಡೆಗಳನ್ನು ಮಾಡಿ ಅದರಲ್ಲಿ ಒಂದು ಉಂಡೆನ ತಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡು, ಆಮೇಲೆ ಮೇಲೆ ಕರಿ ಎಳ್ಳು, ಬಿಳಿ ಎಳ್ಳು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಅದನ್ನು ಉದ್ದಕ್ಕೆ ಲಟ್ಸ್ಕೊಳ್ಳೋಣ. ಇದಕ್ಕೆ ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ನೀರು ಮತ್ತು ಒಂದು ಬಟ್ಟೆ ಹಾಕಿ ಮೊದಲೇ ಇಟ್ಕೊಂಡಿರಬೇಕು. ಇದನ್ನು ಲಟ್ಸಿ ಆದಮೇಲೆ ಎಳ್ಳು ಹಚ್ಚದೇ ಇರೋ ಪಾಟಿಗೆ ನಾವು ನೀರನ್ನು ಹಚ್ಚಿ ಇಡಬೇಕು. ಅದನ್ನು ನೀರು ಹಚ್ಚಿರೋ ಪಾಟನ್ನು ತವೆ ಮೇಲೆ ಹಾಕಬೇಕು. ಈ ಥರ ಉದ್ದಕ್ಕೆ ಲಟ್ಸ್ಕೊಂಡಾದ್ಮೇಲೆ ನೋಡಿ, ನೀರು ಹಚ್ತಿದ್ದೀನಿ. ಇವಾಗ ಇದನ್ನು ತವ ಮೇಲೆ ಈ ಥರ ಹಾಕಬೇಕು. ಇವಾಗ ತವಾನ ಹಿಡ್ಕೊಂಡು ಈ ಥರ ಬೆಂಕಿ ಮೇಲೆ ಹಿಡಿಬೇಕಾಗತ್ತೆ. ಇವಾಗ ಇದು ಆಗಿದೆ. ಸ್ವಲ್ಪ ಮೇಲೆ ಬೇಕಂದರೆ ಎಣ್ಣೆನೋ ಅಥವಾ ಬೆಣ್ಣೆನೋ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ. ಈ ಥರ ಎಷ್ಟು ಮೆತ್ತಗೆ. ಹಾಗೆ ಇನ್ನೊಂದು ರೊಟ್ಟಿನೂ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಇದನ್ನು ತೆಗೆದು ಸ್ವಲ್ಪ ಎಣ್ಣೆ ಹಾಕಿ ಯಾವುದಾದ್ರೂ ಗ್ರೇವಿ ಜೊತೆ ಅದನ್ನು ಸರ್ವ್ ಮಾಡಿದರೆ ಸ್ವಲ್ಪ ಈರುಳ್ಳಿ, ನಿಂಬೆಹಣ್ಣು ಜೊತೆಗೆ ಸೇರಿಸಿ ಸರ್ವ್ ಮಾಡಿದರೆ ರೋಟಿ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.